ಹಾಗೆ ಸ್ಪೆಷಲ್ ಕೇಸು 71/22ರಲ್ಲಿ ಆರೋಪಿ ಸಂತ್ರಸ್ತೆ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದು ಅತ್ಯಾಚಾರ ಆರೋಪ ಸಾಬೀತಾಗಿದ್ದರಿಂದ ಹಾಸನದ ವಿಶೇಷ ನ್ಯಾಯಾಲಯದಲ್ಲಿ ಆರೋಪಿಗೆ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು 25,000 ರೂಪಾಯಿಗಳ ದಂಡ ವಿಧಿಸಿ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾದಂಥ ದೇವರಾಜ್ ಸಾಹೇಬ್ರವರು ತೀರ್ಪು ನೀಡಿದ್ದಾರೆ. ಇದು ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಆಗಬೇಕು. ಸಂತ್ರಸ್ತೆ ಬಾಲಕಿಗೆ ಅತ್ಯಾಚಾರ ಮನೆಗೆ ಕರ್ಕೊಂಡೋಗಿ ಅವನು ಅವರ ಪತ್ನಿಯ ಚಿಕ್ಕಪ್ಪನ ಮಗಳನ್ನ ಕರ್ಕೊಂಡೋಗಿ ಮನೇಲಿ ಕೆಲಸ ಇದೆ ಅಂತೇಳಿ ಕರ್ಕೊಂಡೋಗಿ ನಂಬಿಸಿ ಅತ್ಯಾಚಾರ ಮಾಡಿ ಪ್ರೆಗ್ನೆಂಟಾಗಿ ಆ ಮಗುಗೊಂದು ಚಿಕ್ಕ ಮಗುನೂ ಸಹ ಇದೆ. ಇದು ಸಮಾಜಕ್ಕೆ ಈ ತೀರ್ಪು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಆಗಬೇಕು. ಅತ್ಯಾಚಾರ ಮಾಡೋ ಅಂಥ ಅತಿಕ್ರಮಿಗಳಿಗೆ ಇದೊಂದು ಹಾಸನದ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು ನೀಡಿರೋದು ಅತ್ಯಾಚಾರಿಗಳಿಗೆ ಒಂದು ಸಿಂಹ ಸ್ವಪ್ನವಾಗಿದೆ. ಇಂಥ ತೀರ್ಪನ್ನು ಸಮಾಜದಲ್ಲಿ ಎಲ್ಲರೂ ಸಹ ಸ್ವಾಗತಿಸಿ ಇಂಥ ಕೃತ್ಯಗಳು ನಡೆದಂತೆ ಎಲ್ಲರೂ ಸಹ ಸಮಾಜದ ಎಲ್ಲರೂ ಸಹ ಸಹಕರಿಸಿ ಇಂಥ ಕೃತ್ಯಗಳನ್ನ ತಡೆಗಟ್ಟುವುದರಲ್ಲಿ ಯಶಸ್ವಿ ಆಗಬೇಕು ಅಂತೇಳಿ ಈ ತೀರ್ಪನ್ನು ನಾನು ಅಭಿಯೋಜಕನಾಗಿ ಸ್ವಾಗತಿಸ್ತೇನೆ. ನ್ಯಾಯಾಲಯದ ತೀರ್ಪನ್ನು ಕೋರ್ಟಿಗೆ ಬರಲ್ಲ, ಕೆಲವು ಘಟನೆ ಇನ್ನೂ ಇದ್ದಾವೆ, ಕೋರ್ಟ್ ಎದುರ್ತಾರೆ ನಾಚಕಂಡಿ ಅಥವಾ ಏನೋ ಒಂದು. ಇದರಲ್ಲಿ ಕೆಲವು ಸಂತ್ರಸ್ತೆ ಬಾಲಕಿಯರು ನ್ಯಾಯಾಲಯದಲ್ಲಿ ಬಂದು ತಮ್ಮ ಮೇಲೆ ನಡೆದಂಥ ಅತ್ಯಾಚಾರವನ್ನು ಹೇಳೋದ್ರಲ್ಲಿ ನಾಚಿಕತ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ವಿಶೇಷ ನ್ಯಾಯಾಲಯ